ಇವತ್ತು ಏನು ಕಳೆದ 4-5 ದಿನಗಳ ಹಿಂದೆ ಅಹಿಂಸಾ ಚೇತನ್ ಅಲ್ಲ, ಹಿಂಸಾ ಚೇತನ್ ಅವರು ನನ್ನ ಮೇಲೆ ಮೊಕದ್ದಮೆಯನ್ನು ಕೊಟ್ಟಿದ್ದರು, ಮೊಕದ್ದಮೆಯನ್ನು ದಾಖಲು ಮಾಡಿದರು. ಅದು FIR ಆಗಿದೆ ಅಂತ ಕೇಳ್ಪಟ್ಟು ನಾವ್ಯಾರೂ ಕೂಡ ಅವನ FIRಗೆ ಹೆದರಿ ಅಥವಾ ಮತ್ತೊಂದು ಮಾಡಿಕೊಂಡು ಇಲ್ಲಿಗೆ ಬಂದಿಲ್ಲ. ನನ್ನೆಲ್ಲ ಕನ್ನಡ ಪರ ಹೋರಾಟಗಾರರು ಅವನ ಮೇಲೆ ಮೊಕದ್ದಮೆ ನಾವು ಕೊಡಲೇಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದ್ರು. ಅದರಲ್ಲಿ ವಿಶೇಷವಾಗಿ ನನಗೆ ಭಾಳ ಖುಷಿಯಾಗಿದ್ದು ಏನಂದರೆ, ಕೇವಲ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಮಾತ್ರ ಸೇರಿಲ್ಲ ಇಲ್ಲಿ. ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಇದ್ದಾರೆ, ಕನ್ನಡ ಸೇನೆಯ KR ಕುಮಾರ್ ಅವರಿದ್ದಾರೆ, ಮತ್ತು ನಮ್ಮ ಹರೀಶ್ ಭೈರಪ್ಪ ಅವರಿದ್ದಾರೆ, ಮತ್ತು ಕುಮಾರ್ ನಾಯಕ್ ಅವರಿದ್ದಾರೆ, ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಮಂಜುನಾಥ್ ದೇವ್ ಇದ್ದಾರೆ, ಕದಂಬ ಕನ್ನಡಿಗರ ಯುವಕ ಇದೆ, ಬೆಂಗಳೂರು ಮಂಡ್ಯದಿಂದ ಬಂದಿದ್ದಾರೆ, ಕುಣಿಗಲ್ಲಿಂದ ಬಂದಿದ್ದಾರೆ, ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ, ರೂಪೇಶ್ ರಾಜಣ್ಣ ಅವರು ಬಂದಿದ್ದಾರೆ, ಬಹಳಷ್ಟು ಜನ ನನ್ನ ಗೆಳೆಯರು ಬಂದಿದ್ದಾರೆ. ಇವತ್ತು ಯಾಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ನನಗೆ ಬೆಂಬಲವಾಗಿ ನಾನು 45 ವರ್ಷದ ಹೋರಾಟದಲ್ಲಿ ಯಾವತ್ತೂ ಇಂಥದನ್ನು ನಾನು ಎದುರಿಸಿದ್ದೀವಿ. ಈ ನಾಡು ನುಡಿಗೋಸ್ಕರ ಸಾವಿರಾರು ಕೇಸ್ ಹಾಕಿಸ್ಕೊಂಡಿದ್ದೀವಿ. ಆದರೆ ವೈಯಕ್ತಿಕ ವಿಚಾರಗಳಲ್ಲಿ, ರಾಜ್ಕುಮಾರ್ ವಿಚಾರದಲ್ಲಿ ಯಾರೂ ಕೂಡ ಸೊಲ್ಲೆತ್ತಿರಲಿಲ್ಲ. ಆದರೆ ಈ ಚೇತನನ ಒಬ್ಬ ವ್ಯಕ್ತಿ ಪ್ರಚಾರಕ್ಕೋಸ್ಕರ ನಿರುದ್ಯೋಗಿ ಇವತ್ತು ಇಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾರ ಬಗ್ಗೆ ಮಾತಾಡಿದ್ರೆ ಯಾರಿಗೆ ಗೌರವ ಸಿಗುತ್ತೆ ಅದನ್ನು ಯೋಚನೆ ಮಾಡಬೇಕು. ಈ ನಾಡಿಗೆ ಒಂದು ಸಾಂಸ್ಕೃತಿಕ ರಾಯಭಾರಿ ಅಂತ ಹೇಳ್ಬಿಟ್ಟು ಕರೀತಾರೆ ರಾಜ್ಕುಮಾರ್ ಅವ್ರನ್ನ. ಅವ್ರ ಕೊಡುಗೆ ಏನು? ಸುಮ್ಮನೆ ಕೊಟ್ರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು? ಯಾಕೆ ಕೊಟ್ಟರು? ರಾಜ್ಕುಮಾರ್ ಆ ಸಾಧನೆಗೆ ಕೊಟ್ಟಿದ್ದಾರೆ. ಅದನ್ನು ನೋಡಿ ನೀನು ಅವರ ಆದರ್ಶಗಳನ್ನಾದರೂ ಮೈಗೂಡಿಸ್ಕೊಂಡು ನೀನೊಬ್ಬ ಮನುಷ್ಯನಾಗಿ ಬದುಕು.